ನನಗೆ ಇರುವಂಥ ಮಾಹಿತಿ ಪ್ರಕಾರ ಆಲ್ರೆಡಿ ಈಗ ಕೆಲವು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳನ್ನು ಇವತ್ತು ನಾಳೆ ಒಬ್ಬೊಬ್ಬ ಟೀಚರ್ಸ್ಗೆ 9,000 ರೂಪಾಯಿ ದುಡ್ಡು ಕೊಡ್ತಾವ್ರೆ ಅಂತ ಜನಗಳು ಮಾತಾಡ್ಕೊತಾವ್ರೆ. ಒಂದು ಟೀಚರ್ಸ್ಗೆ ಎಲ್ಲಿ ಹೋಗ್ತಾ ಇದೆ ಸ್ವಾಮಿ? ಒಂದು ವಾಚನ್ನು ಆಗಲೇ ಕೊಟ್ಬಿಟ್ಟವ್ರಂತೆ. ಶಿಕ್ಷಕರೇ, ನಿಮ್ಮ ಕೈ ಮುಗಿತೀನಿ, ಈ ಕ್ಷೇತ್ರನ ಸಂಪೂರ್ಣವಾಗಿ ಹಾಳು ಮಾಡಿಸ್ಬೇಡಿ. ಇದಕ್ಕೆ ವಿರುದ್ಧ ನೀವು ಓಟ್ ಹಾಕಬೇಕು. ನಿಮ್ಮ ಸ್ಯಾಂಕ್ಟಿಟಿ ಉಳಿಬೇಕು ಅಂದರೆ ವಿರುದ್ಧ ಓಟ್ ಹಾಕಬೇಕು. ಇಲ್ಲಾಂದ್ರೆ ಜನಗಳು ಮಾತಾಡ್ಕೊಂತಾರೆ ದುಡ್ಡಿಗೆ ಮಾರ್ಕತ್ತವ್ರೆ ಅಂತ. 9,000 ರೂಪಾಯಿ ಒಂದು ಓಟಿಗೆ ಏನು ಸ್ವಾಮಿ? ಎಲ್ಲಾದ್ರೂ ನಾನು ಇಂಥವ್ರಿಗೆ ನಾನು ನೋಡೇ ಇಲ್ಲ. ನಾವೆಲ್ಲ ಚುನಾವಣೆ ನಿಂತಿದ್ದು ಅಲ್ಲೆಲ್ಲೇ ಒಂಚೂರು ಅಲ್ಲೆಲ್ಲಿ ಗೆಟ್ ಟುಗೆದರ್ ಮಾಡ್ತಿದ್ದೋ, ಊಟ ಗೀಟ ಮಾಡ್ತಿದ್ದೋ, ಓದ್ತಿದ್ದೋ. 2018ರಲ್ಲಿ ಈಗ ನೀವು ರಿಯಲ್ ಎಸ್ಟೇಟ್ ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಓಟ್ಗಳನ್ನ ಮಾರುವಂಥದಕ್ಕೆ ಸೇಲ್ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗೋದ್ರೆ ಶಿಕ್ಷಕರ ಕ್ಷೇತ್ರದ ಗತಿ ಏನು ಸ್ವಾಮಿ? ಆಯಿತು, ನೀವು ಓಟ್ ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಆಲಿಸೋರು ಯಾರು? ಬಗೆಹರಿಸೋರು ಯಾರು? 4.25 ವರ್ಷ ಇರುತ್ತೆ ನಮ್ಮ ಸರ್ಕಾರ. ಇನ್ನೂ ನೀವು ನಮ್ಮ ಹತ್ರನೇ ಬರಬೇಕು, ಟೀಚರ್ಸ್ಗಳು ನಮ್ಮ ಹತ್ರನೇ ಬರಬೇಕು. ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕಾದ್ರೆ ಸ್ಟೇಟ್ ಗೌರ್ಮೆಂಟು ಸಿದ್ದರಾಮಯ್ಯ ಸಾಹೇಬ್ರ ಹತ್ರನೇ ಬರಬೇಕು, DK ಶಿವಕುಮಾರ್ ಸಾಹೇಬ್ರ ಹತ್ರನೇ ಬರಬೇಕು. ದಯಮಾಡಿ 6 ಕ್ಷೇತ್ರಗಳಲ್ಲೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯಿಂದ ಮತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಇಬ್ಬರು ಅಧ್ಯಕ್ಷಗಳ ಪರವಾಗಿ, ನಮ್ಮ ಕಾರ್ಯಕರ್ತರ ಪರವಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಮ್ರವಾಗಿ ಕೇಳ್ಕೊತೀವಿ.